ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಬದನೆಕಾಯಿ ಮೈಸೂರು ಬದನೆಕಾಯಿ ರೆಸಿಪಿ ಮಾಡೋಣ. ಪಲ್ಯ ಇದು ಆ್ಯಕ್ಚುಲಿ. ಇದು ಚಪಾತಿ, ದೋಸೆ, ನೀರು ದೋಸೆ, ಆಮೇಲೆ ರೈಸ್ ಜೊತೆನೂ ತುಂಬಾ ಒಳ್ಳೆ ರುಚಿ ಕೊಡೋಂಥ ಒಂದು ಪಲ್ಯ ಇದು. ಇದನ್ನು ನಮ್ಮ ಮನೆಯವರ ಅತ್ತೆಯವರು ನನಗೆ ರೆಸಿಪಿ ಹೇಳಿಕೊಟ್ಟಿದ್ರು. ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಮೈಸೂರು ಬದನೆಕಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನಲ್ಲೇ ಜಾಸ್ತಿ ಬಾಡಿಸ್ಕೋಬೇಕು. ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೆಕ್ಸ್ಟು ಇದಕ್ಕೆ ಏನೇನು ಹೆಚ್ಕೊಂಡಿದ್ದೀನಿ ಅಂತ ಅಂದರೆ ನೋಡಿ, ಇದು ದಪ್ಪ ಮೆಣಸಿಕಾಯಿ ಅಂದರೆ ಬಜ್ಜಿ ಮೆಣಸಿಕಾಯಿ ಅಂತ ಕರಿತೀರಲ್ವ, ಅದನ್ನು ಒಂದು 3 ಮೆಣಸಿಕಾಯಿನ ಹೆಚ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿಕಾಯಿ ಸ್ವಲ್ಪ ಒಂದು 2ರಿಂದ 3 ತೊಗೊಂಡಿದ್ದೀನಿ. ಈರುಳ್ಳಿ ನೀವು ಜಾಸ್ತಿ ತೊಗೊಳ್ಳಿ ಇದಕ್ಕೆ. ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ಬೆರಕೆ ಜಜ್ಕೊಂಡಿದೆ. ಇದಿಷ್ಟು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಬೇಕು. ಇವಾಗ ಎಣ್ಣೆ ಕಾದಿದೆ ಇದು ನೋಡಿ. ಇದಕ್ಕೆ ನಾವಿವಾಗ ಸ್ವಲ್ಪ ಮತ್ತು ಜೀರಿಗೆ ಮತ್ತು ಚಟಪಟ ಸಿಡಿದಿದೆ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಏನು ಇದಿದೆ, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಇದಿಷ್ಟು ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಎಲ್ಲದ್ರ ಜೊತೆ ಹೊಂದ್ಕೊಳ್ಳೋವಂಥ ತುಂಬ ಒಳ್ಳೆಯ ರೆಸಿಪಿ ಇದು. ನೀರು ದೋಸೆ ಅಂತೂ ನಾನು ಒಂಥರ ವಡಾಪೆ ಅಂತ ಕರೀತಾರಲ್ಲ ಕೇರಳ ಸೈಡು, ಆ ವಡಾಪೆ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ, ಅವ್ರಿಗೂ ಕೂಡ ಈ ಪಲ್ಯ ತುಂಬ ಇಷ್ಟ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಮಾಕ್ಕೊಂಡಿದೆ ನೋಡಿ, ತುಂಬ ಮಾಗಿಸ್ಬೇಡಿ, ಸ್ವಲ್ಪ ಬಿಸಿ ಆದರೆ ಸಾಕು ಈರುಳ್ಳಿ. ಇದಕ್ಕೀಗ ಈ ಮೆಣಸಿಕಾಯಿ ಏನಿದೆ ಹೆಚ್ಕೊಂಡಿರೋದು ಇದನ್ನೇ ಆ್ಯಡ್ ಮಾಡೋಣ. ಇದು ಆಪ್ಷನಬಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಇದು ಮೆಣಸಿನ್ಕಾಯಿ ಬಟ್ ರುಚಿ ಇರುತ್ತೆ ಚೆನ್ನಾಗಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಇದೊಂದು 2 ಸರಿ ತೊಳ್ಕೊಂಡಿದ್ದೀನಿ. ಇದು ಮೈಸೂರು ಬದನೆಕಾಯಿ ಏನಿದೆ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ತೊಳೆದಿಟ್ಟಿರುವಂಥ ಬದನೆಕಾಯಿ, ದಿಢೀರಂತ ಆಗುವಂಥ ಪಲ್ಯ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಕ್ಕೊಳ್ಳಿ ಎಣ್ಣೆ ಜೊತೆ. ಇದು ಪಟಾಫಟ್ ಅಂತ ಮಾಡ್ಬೋದು ಈ ಪಲ್ಯನ, ತುಂಬ ಟೈಮ್ ತೊಗೊಳ್ಳಲ್ಲ. ಬೆಳಗ್ಗೆ ಮಕ್ಕಳಿಗೆ ಲಂಚಿಗೆ ಹಾಕೋದಕ್ಕೆ ತುಂಬ ರುಚಿ, ತಣ್ಣಗಾದಷ್ಟು ರುಚಿ ಜಾಸ್ತಿ ಈ ಪಲ್ಯದು. ಈಗ ಇದು ಸ್ವಲ್ಪ ಮಾಕ್ಕೊಳ್ಳೋದ್ರೊಳಗಡೆ ಇವಾಗ ಇದೇನು 2 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಇವಾಗ ಸ್ವಲ್ಪ ಟೈಮ್ ಇದೆ. ಬ್ಯಾಕ್ ಟು ಸ್ಟೋರಿ, ಅವರ್ ಟ್ರಾವೆಲ್ ಸ್ಟೋರಿ ವಿತ್ ರೆಸಿಪೀಸ್ ಜೊತೆ ಅಂತ ಹೇಳಿದ್ನಲ್ಲ ನಿಮಗೆ. ನಾವು ಜೈಸಲ್ಮೇರ್ಗೆ ಅದು ತುಂಬ ಲೈಟಿಂಗ್ ಇತ್ತು, ತುಂಬ ಖುಷಿಯಾಯಿತು, ಹೊರಟ್ವಿ ಅಂತ ಹೇಳಿದ್ನಲ್ಲ. ಜೈಸಲ್ಮೇರ್ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ್ವಿ. ಸುಮಾರು ಅಂದರೆ
ಎಷ್ಟು ಒಳಗಡೆ ಹೋದರೆ ನಮಗೆ ಅದೊಂಥರ ಖುಷಿ ಅನಿಸ್ತು ಅದು ಒಳಗಡೆ ಹೋಗ್ತಾ ಬಟ್ ಒಳಗಡೆ ಹೋಗಿದ ತಕ್ಷಣವೇ ಅಲ್ಲೆಲ್ಲ ಏನು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಹೇಗೆ ಮಾಡ್ತಾರೆ ಅಂತಂದರೆ ಈ ರಿಜಿಸ್ಟ್ರೇಷನ್ ನೋಡಿದ ತಕ್ಷಣವೇ ಅದರ್ ಸ್ಟೇಟ್ಸ್ ಅಲ್ವರ, ಬೇರೆ ಸ್ಟೇಟ್ಸು ರಿಜಿಸ್ಟ್ರೇಷನ್ ನೋಡಿದ ತಕ್ಷಣವೇ ಹಿಂದೆ ಎಷ್ಟು ಜನ, ಎಷ್ಟೊಂದು ಸುಮ್ಮನೆ ಬೈಕಲ್ಲಿ ಬಂದು ರೂಮ್ ಬೇಕಾ ಅಂತ ಎಲ್ಲ ಕಡೆ ಥರ ತುಂಬಾ ಇರಿಟೇಟ್ ಮಾಡ್ತಾರೆ, ತುಂಬ ಕೇಳ್ತಾರೆ. ನಮಗೆ ಯಾರನ್ನು ಟ್ರಸ್ಟ್ ಮಾಡೋದು, ಏನಕ್ಕೆ ಈ ಥರ ಕೇಳ್ತಿದ್ದಾರೆ ಆಮೇಲೆ ಇನ್ನೊಂದು ನಾವು ಎಲ್ಲಿ ಯಾವುದೋ ಗೂಗಲಲ್ಲಿ ನಾವು ಸ್ವಲ್ಪ ಸರ್ಚ್ ಮಾಡಿದ್ವಿ. ಅಲ್ಲಿ ಏನಾಗುತ್ತೆ, ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡ್ರ್ ಆಗಿರೋದ್ರಿಂದ ಸ್ವಲ್ಪ ಮೋಸ ತುಂಬ ಮಾಡೋವಂಥವ್ರು ಜಾಸ್ತಿ ಅಂತ, ಸ್ವಲ್ಪ ಎಲ್ಲೋ ಚೀಟಿಂಗ್ ಮಾಡ್ತಾರೆ. ಬಾರ್ಡರ್ಗೆಲ್ಲ ಕರ್ಕೊಂಡೋಗಿ ಅದು ತೋರಿಸ್ತೀವಿ ಸರ್ ಬಾರ್ಡರ್ ತೋರಿಸ್ತೀವಿ ಅಂತ ಹೇಳಿ ತುಂಬ ಒಂಥರ ಇನ್ಸೈಡ್ ಡೆಸರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಚೀಟಿಂಗ್ ಎಲ್ಲ ಮಾಡೋ ಇದು ಇರುತ್ತೆ ಅಂತ ಎಲ್ಲ ಹೇಳ್ತೇವೆ. ಸ್ವಲ್ಪ ಎಲ್ಲೋ ಓದಿದ್ದು ಅದನ್ನು ನಮಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಯಿತು, ಅಂದರೆ ನಮಗೆ ಸ್ವಲ್ಪ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಅವರು ಬೈಕ್ನವರು ಸುಮಾರು ಜನ, ಇಬ್ಬರಲ್ಲ ಒಂದು 10-15 ಬೈಕ್ಗಳು ಹಿಂದೆ ಬಂದು ರೂಮ್ ಬೇಕಾ ಸರ್ ನಮಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಿಲ್ಲದೆ ಇರೋ ಕಡೆ ಯಾರೋ ಕರ್ಕೊಂಡು ಹೋದ್ರು ಅಂತ ಹೇಳಿ ಅದು ಎಷ್ಟು 10:30 ಆಗಿಬಿಟ್ಟಿತ್ತು. ಸೊ ಲೇಟ್ ನೈಟ್ ಅಲ್ಲರ, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಹೇಗೆ ಹೋಗೋದು ಅದೆಲ್ಲ ಬೇಡ, ಕರೆದ ತಕ್ಷಣ ಅವರಿಂದ ಎಲ್ಲ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಸೊ ಏನು ಮಾಡಿದ್ವಿ ಅಂತ ಅಂದರೆ ಯಾವುದೋ ಒಂದು ಒಳ್ಳೆ ಹೋಟೆಲ್, ತುಂಬ ಜನ ಇದ್ದರು, ಸ್ವಲ್ಪ ಇನ್ನು ಹೊಟ್ಟೆ ಬೇರೆ ತುಂಬ ಹಸ್ಬಿಟ್ಟಿತ್ತು ಅನ್ನೋರ, ಲೇಟ್ ನೈಟ್ ಬೇರೆ ಆಗ್ತಾಯಿತ್ತು. ಸೊ ಹಾಗಾಗಿ ಮತ್ತೆ 10:30 ಮೇಲಾದರೆ ಏನೂ ಊಟ ಸಿಗಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಏನು ಮಾಡಿದ್ವಿ ಅಂತಂದರೆ ಒಂದು ಚಿಕ್ಕದೊಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಒಳ್ಳೆ ಅಸ್ಲಿ ಅಂದರೆ ಅಸ್ಲಿ ರಾಜಸ್ಥಾನಿ ಫುಡ್ನ ತಿನ್ನೋದಕ್ಕೆ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಎಲ್ಲ ಆರಾಮಾಗಿ ತಿಂದು ಆಮೇಲೆ ನಾವೇ ರೂಮ್ ಹುಡ್ಕೋಣ ಅಂತ ಹೋದ್ವಿ. ಸುಮಾರು ಹೊತ್ತು ರೂಮ್ ಹುಡ್ಕಲಿಕ್ಕೆ ಹೋದ್ವಿ. ಒಂದು 8-10 ರೂಮು ಗೂಗಲಲ್ಲಿ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ ನಾನು, ಒಳ್ಳೆ ರೇಟಿಂಗ್ ಇದೆ. ಬಟ್ ಅಲ್ಲೋಗಿ ನೋಡಿದರೆ ಲಿಟ್ರಲಿ ತುಂಬ ನ್ಯಾರೋ ರೋಡ್ಸು, ಆಮೇಲೆ ಎಲ್ಲೋ ಒಂಥರ ಗಲ್ಲಿ ಥರ ಸ್ಲಮ್ ಗಲ್ಲಿ ಥರ ಇರೋ ಮುಸ್ಲಿಮ್ ತುಂಬ ಜನ ಇರೋವಂಥ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ. ನಮಗೆ ಅಲ್ಲಿಗೆ ಹೆಂಗೆ ಒಳಗಡೆ ಹೋಗೋದು ಅಂತಲೇ ಸ್ವಲ್ಪ ಇಡ್ಸು ಸ್ಟಾರ್ಟ್ ಆಗೋಯಿತು. ಆಮೇಲೆ ಸುಮಾರು ಜನ ಬೈಕಲ್ಲಿ ಏನು ಬರ್ತಾಯಿದ್ರು, ಅವರು ಕೆಲವರು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟೋಗಿದ್ರು, ಅವ್ರು ನಮಗೆ ಕೊಡ್ತಾಯಿದ್ರು ಹಿಂದೆ. ಆಮೇಲೆ ನಾವು ಸುಮಾರು ಒಂದು 12:30 ತನಕ ಅವತ್ತು ರೂಮ್ ಹುಡುಕಿದ್ವಿ. ನಮಗೆ ಎಲ್ಲಂದ್ರಲ್ಲೇ ಮಲಗಲಿಕ್ಕೆ ಅದು ಯಾವುದೋ ಒಂದು ರೂಮು ಬುಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸುಮಾರು ಒಂದು ದೊಡ್ಡ ಹೋಟೆಲ್ಸ್ ಎಲ್ಲ ಇತ್ತು, ಅಲ್ಲೂ ಹೋಗಿ ಕೇಳಿದ್ವಿ. ಆಲ್ಮೋಸ್ಟ್ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಕೆಲವೊಂದು ಹೋಟೆಲ್ಸ್ ಅಂತೂ ಸೀಸನಲ್ ಅಲ್ಲದೆ ಇರೋದ್ರಿಂದ ಎಷ್ಟೊಂದು ಅವ್ರಿಗೆ ಯಾರೂ ಟ್ರಾವೆಲರ್ಸ್ ಇರೋದಿಲ್ಲ, ಜಾಸ್ತಿ ಪ್ರವಾಸಿಗರು ಯಾರೂ ಬರೋದಿಲ್ಲ. ಹಾಗಾಗಿ ತುಂಬ ಒಂಥರ ಜಾಸ್ತಿ ಎಲ್ಲ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಏನಾಯಿತು ಅದು ಹೇಳ್ತೀನಿ. ಇದಕ್ಕೆ ಫಸ್ಟು ಮಸಾಲೆ ಹಾಕೋಣ. ಇದು ಸ್ವಲ್ಪ ಮಾಡ್ಕೊಂಡಿದೆ. ಇದಕ್ಕೆ ಮೊದಲೇ ಸ್ವಲ್ಪ ಖಾರ ಹಾಕಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಅದರ ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನೆಕ್ಸ್ಟು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ಕೊಂಡಿರೋವಂಥ ಧನಿಯಾ ಮತ್ತು ಜೀರಿಗೆ ಪೌಡರ್ ಇದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಒಂದು ಸ್ವಲ್ಪ ಗಟ್ಟಿ ಗ್ರೇವಿ ಬರಲಿಕ್ಕೋಸ್ಕರ. ಹಾಗೆ ನಿಮ್ಮ ಹತ್ರ ಸಾಂಬಾರು ಪುಡಿ ಯಾವುದಾದ್ರೂ ಅಂಗಡಿದು ಸಾಂಬಾರು ಪುಡಿ ಇದ್ದರೆ ಅದನ್ನೇ ನೀವು ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಬದನೆಕಾಯಲ್ಲಿ ಸ್ವಲ್ಪ ಒಂಥರ ಕಹಿ ಅಂತಲ್ಲ, ಒಂದು ಬಿಟ್ಟರ್ ಥರ ಸ್ವಲ್ಪ ಟೇಸ್ಟ್ ಬರುತ್ತೆ ನೋಡಿ. ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ.
ನಾನೊಂದು 1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅಂದರೆ ಚಿಕ್ಕ ಸ್ಪೂನಲ್ಲಿ ನಿಮಗೆ ನಿಮ್ಮ ಮನೇಲಿ ರುಚಿ ಎಷ್ಟಕ್ಕೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇದರಲ್ಲಿ ಆಲ್ರೆಡಿ 1-2 ಟೊಮೆಟೊ ಹಾಕಿರೋದ್ರಿಂದ ನಾವು ನೋಡಿ ಎಲ್ಲ ಆಲ್ಮೋಸ್ಟ್ ಬೆಂದ್ಕೊಂಡೇ ಬಿಡ್ತು, ಆಗಲೇ ಫುಲ್ಲು ಬೆಂದೇ ಬಿಟ್ಟಿದೆ ಆಗಲೇ. ಸೊ ಒಂದು 5-10 ನಿಮಿಷದಲ್ಲಿ ಆಗುವಂಥ ಪಲ್ಯ ಇದು. ಲಾಸ್ಟಲ್ಲಿ ಸ್ವಲ್ಪ ಹುಳಿ ಬಿಟ್ಕೊಳ್ಳೋಣ. ಒಂಥರದ್ರಲ್ಲಿ ಬದನೆಕಾಯಿ ಗೊಜ್ಜು ಅಂತ ಅಂದ್ರೂ ತಪ್ಪಾಗಲ್ಲ ಇದಕ್ಕೆ. ಅದು ಅಷ್ಟು ರುಚಿಯಾಗಿ ಬರುತ್ತೆ. ಯಾಕಂದರೆ ನೀವು ನಾ ಹೇಳ್ದಂಗೆ ಟೊಮೆಟೊ ಮತ್ತು ಏನೋ ಹುಣಸೆ ಹುಳಿ ಅದ್ರ ಜೊತೆಗೆ ಉಪ್ಪು ಮತ್ತು ಬೆಲ್ಲ ಅದಷ್ಟು ಹೊಂದಿದಾಗ ತುಂಬ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಮುಳುಗೋ ತನಕ ಸ್ವಲ್ಪ ಹೆಚ್ಚಿಗೆ, ತುಂಬ ಬೇಡ. ನಿಮಗೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಗೆ ಏನಕ್ಕೆ ರೈಸಿಗೆ ಬೇಕಾ ಅಥವಾ ಚಪಾತಿಗ. ಇದು ಬೆಸ್ಟ್ ಕಾಂಬಿನೇಷನ್. ನಾನು ಆವಾಗಲೇ ಹೇಳ್ದಂಗೆ ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಇಷ್ಟು ಮುಳುಗೋಷ್ಟು ಹಾಕ್ಕೊಂಡಿದ್ದೀನಿ ಪಲ್ಯ ಎಲ್ಲ. ಇನ್ನು 2-3 ನಿಮಿಷ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆ. ಆಮೇಲೆ ಇದಕ್ಕೆ ಇನ್ನು 2 ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅಷ್ಟೊತ್ತಿಗೆ ಇದು ಸ್ವಲ್ಪ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಹೊತ್ತು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಹೇಳಿದ್ನಲ್ಲ ಮೇನ್ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು. ಇದೆರಡು ನೀವೆಷ್ಟು ಹೆಚ್ಚಿಗೆ ಹಾಕ್ಕೊಳ್ತೀರೋ ಅಷ್ಟು ರುಚಿ ಬರುತ್ತೆ ಈ ಪಲ್ಯ. ಸೊ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ರುಚಿಯಾದಂಥ ಪಲ್ಯನ ನೀವು ಸರ್ವ್ ಮಾಡ್ಬೋದು ಎಲ್ಲರಿಗೂ. ಅದು ನಾನು ಹೇಳ್ದಂಗೆ ಇದು 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಕರವಾದ ಪಲ್ಯ ರೆಡಿ ಆಯಿತು. ನಾನು ಹೇಳ್ದಂಗೆ ನಮ್ಮದು ಬ್ಯಾಕ್ ಟು ಅದೊಂದು ಸ್ವಲ್ಪ ಸ್ಟೋರಿ ನೆಕ್ಸ್ಟ್ ರೆಸಿಪಿನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದು ಒಬ್ಬರು ಬೈಕ್ನವ್ರು ಮಾತ್ರ ನಾವು ಹೋಲ್ ಸಿಟಿ ಸುತ್ತಿದ್ರೂ ಏನು ಹೋಟೆಲ್ಸ್ ಹುಡ್ಕೋದಕ್ಕೆ ಅವ್ರು ನಮ್ಮ ಹಿಂದೆ ಒಂದು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರು ನಮ್ಮ ಹಿಂದೆನೇ ಸುತ್ತುತ್ತಾ ಇದ್ರು. ಅವರು ಯಾಕೆ ಸುತ್ತಿದ್ರು ಮತ್ತು ನೆಕ್ಸ್ಟ್ ಏನಾಯಿತು ಅದನ್ನು ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮಗೆ ಈ ಪಲ್ಯ ಹೇಗೆ ಬಂತು, ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೂ ನಿಮಗೇನಾದರೂ ಒಳ್ಳೆ ರೆಸಿಪೀಸು ಗೊತ್ತಿದ್ದರೆ ಅಥವಾ ನನ್ನ ಕಡೆಯಿಂದ ಏನಾದರೂ ರೆಸಿಪಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.